ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಮಂಡಕ್ಕಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಸೊ ಮಂಡಕ್ಕಿಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂದರೆ ಶೇಂಗಾ, ಪುಟಾಣಿ, ಹುರ್ಗಡ್ಲೆ, ಇದು ಬ್ಯಾಡಗಿ ಮೆಣಸಿನಕಾಯಿ, ಬಾದಾಮಿ, ಗೋಡಂಬಿ, ಬೆಳ್ಳುಳ್ಳಿ. ಇದು ನಾಟಿ ಬೆಳ್ಳುಳ್ಳಿ ಆಗಿದ್ರೆ ಇನ್ನೂ ಚೆನ್ನಾಗಿರೋದು, ನಮ್ಮೂರ ಕಡೆ ಸಿಗೋ ಥರದ್ದು. ಆ್ಯಂಡ್ ಕೊಬ್ಬರಿ, ಒಣ ಕೊಬ್ಬರಿ. ಸೊ ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಬೆಳಗಾವಿ ಮಂಡಕ್ಕಿ, ಇದು ನಾನು ಅನ್ನೋದು ಬೆಳಗಾವಿ ಮಂಡಕ್ಕಿ. ಇದು ಉಪ್ಪು ಇರುತ್ತೆ. ಸೊ ಐ ಆಮ್ ನಾಟ್ ಆ್ಯಡಿಂಗ್ ಎನಿ ಸಾಲ್ಟ್ ಹಿಯರ್ ಬಿಕಾಸ್ ಇದು ಆಲ್ರೆಡಿ ಉಪ್ಪು ಇರುತ್ತೆ. ಸೊ ಯಾ, ಸೊ ಇಂಗ್ರೀಡಿಯೆಂಟ್ಸ್ನೆಲ್ಲ ಆಯಿಲಲ್ಲಿ ಸಪ್ರೇಟಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ಡೀಪ್ ಫ್ರೈ. ಸಿಪ್ಪೆ ಬಿಡಿಸಿ ಬೆಳ್ಳುಳ್ಳಿನ ನಾನು ಎಣ್ಣೆಲಿ ಫ್ರೈ ಮಾಡ್ಕೊತಾ ಇರೋದು. ಸ್ವಲ್ಪ ಜಜ್ಕೊಂಡ್ರು ಓಕೆ, ನಾನು ದೊಡ್ಡದಾಗಿರುತ್ತೆ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ ಅಷ್ಟೇ. ಸೊ ನಾಟಿ ಬೆಳ್ಳುಳ್ಳಿ ಅಂದರೆ ನಮ್ಮೂರ ಕಡೆ ಸಿಗೋಂಥ ಬೆಳ್ಳುಳ್ಳಿ ಅಂದರೆ ಇನ್ನೂ ಟೇಸ್ಟಿಯಾಗಿ ಎಣ್ಣೆ ಆಗಿರುತ್ತೆ. ಸೊ ಇವಾಗ ಕೊಬ್ಬರಿ ಹಾಕೋತಾ ಇದ್ದೀನಿ. ಚಿಕ್ಕ ಊರಿಲೇ ಎಲ್ಲನೂ ಫ್ರೈ ಮಾಡ್ಕೋಬೇಕು. ಆ್ಯಂಡ್ ಎಣ್ಣೆ ಕಾದ ನಂತರ ಬೇಗ ಬೇಗ ಹೊತ್ತೋಗ್ತಾ ಇತ್ತು. ಸೊ ಸ್ಮಾಲ್ ಊರಿಲೇ ಕಂಟಿನ್ಯೂ ಮಾಡಿ. ವಿಡಿಯೋದಲ್ಲೆಲ್ಲ ಸ್ವಲ್ಪ ಸೀದೋದ್ರ ಥರ ಕಾಣ್ತದೆ, ಬಟ್ ಇಲ್ಲ ರಿಯಲಾಗಿ ಚೆನ್ನಾಗೇ ಇದೆ. ಬಟ್ ಕ್ಯಾಮ್ರಾ ಜಸ್ಟಿಸ್ ಮಾಡ್ತಾ ಇಲ್ಲ ಅದನ್ನು ಪ್ರಾಪರಾಗಿ. ಸ್ವಲ್ಪ ಚೂರಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಗೋಡಂಬಿ ಹಾಕಿದ್ದೀನಿ, ಬ್ಯಾಡಗಿ ಮೆಣಸಿನ್ಕಾಯಿ, ಪುಟಾಣಿ, ಕರಿಬೇವು, ಇದನ್ನು ಫ್ರೈ ಮಾಡ್ಕೊತೀನಿ. ಅಂದರೆ ಇದನ್ನು ಮನೆಯಿಂದ ತಂದಿದ್ದು ತೊಳೆದು ಒಣಗಿಸಿರೋದು. ಸೊ ಹಂಗಾಗಿ ಆ ಥರ ಎಲೆ ಇದೆ. ಇದೆಲ್ಲ ಹುರಿದಿರೋ ಐಟಮ್ಸ್. ಇವಾಗ ಫೈನಲಾಗಿ ಗ್ಯಾಸ್ ಆಫ್ ಮಾಡಿಕೊಂಡು, ಸೊ ಇದರಲ್ಲಿ ಆಯಿಲ್ ಕಾಯ್ದಿರುತ್ತಲ್ಲ, ಇದು ಆಲ್ರೆಡಿ ಹಿಂಗೋಗಿರುತ್ತೆ, ಏನೂ ಇರೋಲ್ಲ ಆಯಿಲಲ್ಲಿ. ಸೊ ಈ ಟೈಮಲ್ಲಿ ಒಂಚೂರು ಸಾಸಿವೆ ಮತ್ತು ಜೀರಿಗೆನ ಹಾಕೋತೀನಿ ಸುಮ್ಮನೆ ಫ್ಲೇವರ್ಗೆ. ಇದು ಯಾರು ಹಾಕಲ್ಲ. ಆಮೇಲೆ ರೆಡ್ ಚಿಲ್ಲಿ ಪೌಡರ್ ಆ್ಯಂಡ್ ಅರಿಶಿನ. ದಟ್ಸ್ ಇಟ್, ಫೈನ್. ಸೊ ಇವಾಗ ಮಂಡಕ್ಕಿನ ಆ್ಯಡ್ ಮಾಡಿದ್ದೀನಿ. ಸೊ ನಾನು ಎಲ್ಲೂ ಉಪ್ಪು ಆ್ಯಡ್ ಮಾಡಿಲ್ಲ, ಯಾಕಂದರೆ ಬಿಕಾಸ್ ಇದರಲ್ಲಿ ಉಪ್ಪು ಇದೆ ಆಲ್ರೆಡಿ. ಬೇಕಂದರೆ ನೋಡಿಕೊಂಡು ಹಾಕ್ಕೋಬೋದು. ಇದಕ್ಕೆ ಆಯಿಲ್ದು ಖಾರ ಇತ್ತಲ್ಲ, ಅದನ್ನ ಇದಕ್ಕೆ ಹಾಕೋದು. ಇದಕ್ಕೆ ಇನ್ನೂ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಇದೆ, ಅದನ್ನು ಲಾಸ್ಟಲ್ಲಿ ಹೇಳ್ತೀನಿ. ಹಲೋ, ವಿಡಿಯೋದಲ್ಲಿ ಒಂಥರ ಕಾಣ್ತಾ ಇದೆ, ಇಲ್ಲೇ ಒಂಥರ ಕಾಣ್ತಾ ಇದೆ. ದಿಸ್ ಇಸ್ ದ ಫೈನಲ್ ಔಟ್ಪುಟ್. ಮಂಡಕ್ಕಿ ರೆಡಿ ಆಯಿತು. ಇದು ಯಾಕೆ ಕಲರ್ ಈ ಥರ ಕಾಣ್ತದೆ ಗೊತ್ತಿಲ್ಲ. ಇಲ್ಲಿ ನೋಡಿದ್ರೆ ಕಪ್ಪು ಕಾಣುತ್ತೆ. ಐ ಡೋಂಟ್ ನೋ. ಇಂಗ್ರೀಡಿಯೆಂಟ್ಸ್ ಅಂದಲ್ಲ. ಸೊ ದಿಸ್ ಶುಗರ್ ಪೌಡರ್ ಆಪ್ಷನಲ್, ಇದು ಹಾಕೋಬೋದೇ, ಇಲ್ಲಾಂದರೆ ಇಲ್ಲ. ಬಟ್ ಎಣ್ಣೆಲೇ ಬೆಲ್ಲ ಹಾಕ್ಕೋಬೇಕಿತ್ತು, ಬಟ್ ಅದು ಮರ್ತೋದ್ನೆ ಅಂತ ಇವಾಗ ಆ್ಯಡ್ ಮಾಡ್ತಾಯಿದ್ದೀನಿ. ಇವಳು ಅದನ್ನು ತಿನ್ನೋಕ್ಕೆ ಕಾಯ್ತಾವಳೆ. ಸೊ ಮಂಡಕ್ಕಿ ರೆಡಿ ಆಯಿತು. ಈ ಸ್ನ್ಯಾಕ್ಸ್ ಥರ ಈವ್ನಿಂಗ್ ಟೀ ಕಾಫಿ ಜೊತೆ ಸಖತ್ತಾಗಿರುತ್ತೆ. ಮಾಡಿ ಹೇಗಿರುತ್ತೆ ಏನು ಅಂತ ಟ್ರೈ ಮಾಡಿ. ಇಟ್ಸ್ ನಾರ್ತ್ ಕರ್ನಾಟಕ ಡಿಶ್ ಅಂತ ಹೇಳ್ಬೋದು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.